ಬಂದಾಗ ಒಂದು ಕಠಿಣ ನಿಯಮ ಮಾಡ್ಕೊಳ್ತಾರೆ. ಅದು ಯುಧಿಷ್ಠಿರನ ಜೊತೆಗೆ ದ್ರೌಪದಿ ಇದ್ದ ಕಾಲ. ಬ್ರಾಹ್ಮಣ ಬಂದು ಅರಮನೆಯ ಮುಂದೆ ನಿಂತು ಜೋರಾಗಿ ಆಕ್ರಂದನ ಮಾಡ್ತಾ ಇದ್ದಾನೆ. ಆದರೆ ಆಯುಧಾಗಾರ ಎಲ್ಲಿದೆ ಅಂದರೆ ಯುಧಿಷ್ಠಿರನ ಅಂತಃಪುರ ದಾಟಿದ ಮೇಲಿದೆ. ಯಾವುದೋ ಒಂದು ದೊಡ್ಡ ಶಕ್ತಿ ಅವನ ಕಾಲು ಹಿಡಿದು ಎಳ್ಕೊಂಡು ಹೋಗ್ಬಿಡುತ್ತೆ. ಅರ್ಜುನ ಅಲ್ಲಿಗೆ ಬಂದಾಗ ದ್ವಾರಕ್ಕೆ ಅವನನ್ನು ಸ್ವಾಗತ ಮಾಡುತ್ತೆ. ಅಲ್ಲಿ ಕೃಷ್ಣ ಹೇಳ್ತಾನೆ, ನೀನು ರಥದಲ್ಲಿ ಅವಳನ್ನು ಕರ್ಕೊಂಡು ಹೋಗ್ಬಿಡು. ರಾಜರುಗಳಿಗೆ ಒಬ್ಬರಿಗಿಂತ ಹೆಚ್ಚು ಪತ್ನಿಯರು ಅನ್ನೋದು ಸಹಜವಾಗಿ ಇತ್ತು. ಅರ್ಜುನನ ಮೇಲೆ ಬಂದ ಇನ್ನೊಂದು ಆಕ್ಷೇಪದ ಕಾರಣಗಳು ಈ ಮುಂದಿನ ಘಟನೆಯಲ್ಲಿ ಹುಟ್ಟುಕೊಳ್ಳುತ್ತೆ. ರಾಜಸೂಯ ಯಾಗ ಆದಮೇಲೆ ಏನಾಯಿತು, ಅವರಿಗೊಂದು ನಿಬಂಧನೆ ಮಾಡಿಕೊಂಡ್ರು. ನಾರದರು ಬಂದರು, ಈಗ 5 ಜನಕ್ಕೆ ಒಬ್ಬಳು ಪತ್ನಿ ಅಂತಂದಾಗ ಅದು ನಾಳೆ ನಿಮ್ಮ ನಡುವೆ ಒಂದು ಇದಕ್ಕೆ ಕಾರಣ ಆಗ್ಬೋದು, ವೈಮನಸ್ಯಕ್ಕೆ. ಹಾಗಾಗಿ ಒಂದು ಕಾಲದ ಹಂಚಿಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ವರ್ಷ ಅಂತ ಒಂದೊಂದು ವರ್ಷ ದ್ರೌಪದಿ ಒಬ್ಬೊಬ್ಬರ ಪತ್ನಿಯಾಗಿರ್ತಾಳೆ, ಒಬ್ಬೊಬ್ಬರ ಜೊತೆಗಿರ್ತಾಳೆ ಅಂತ ಬಂದಾಗ ಒಂದು ಕಠಿಣ ನಿಯಮ ಮಾಡ್ಕೊಳ್ತಾರೆ. ಈಗ ಇನ್ನೊಬ್ಬರ ಜೊತೆಗಿದ್ದಾಗ ಇವರು ಅಲ್ಲಿಗೆ ಹೋಗುವಂತಿಲ್ಲ, ಹೋದರೆ ತೀರ್ಥಯಾತ್ರೆ ಮಾಡಬೇಕು ಅಂತ, ತೀರ್ಥಯಾತ್ರೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡಿರ್ತಾರೆ. ಅದು ಯುಧಿಷ್ಠಿರನ ಜೊತೆಗೆ ದ್ರೌಪದಿ ಇದ್ದ ಕಾಲ. ಆಗ ಏನಾಗುತ್ತೆ, ಒಂದು ರಾತ್ರಿ ಒಬ್ಬ ಬ್ರಾಹ್ಮಣನ ಮನೆಗೆ ಕಳ್ಳರು ನುಗ್ಗಿ ಗೋವುಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಬ್ರಾಹ್ಮಣ ಬಂದು ಅರಮನೆಯ ಮುಂದೆ ನಿಂತು ಜೋರಾಗಿ ಆಕ್ರಂದನ ಮಾಡ್ತಾ ಇದ್ದಾನೆ. ಏನೊಂದು ನ್ಯಾಯ ಇಲ್ವಾ ಈ ಊರಲ್ಲಿ ಅಂತ. ಆಕ್ರಂದನ ಅಂದರೆ ಪ್ರತಿಭಟನೆಯಲ್ಲೇ, ಹೇಳೋರು ಕೇಳೋರಿಲ್ವಾ, ಕಳ್ಳರು ಬಂದು ಗೋವು ಕಿತ್ಕೊಂಡು ಹೋಗ್ತಾರೆ, ಯಾರೂ ಇಲ್ಲ ಇಲ್ಲಿ ಅಂತಲೇ ಅವನು ಇದು ಮಾಡ್ತಾ ಇರ್ತಾನೆ. ಅರ್ಜುನ ಎದ್ದು ಬರ್ತಾನೆ. ಅರ್ಜುನ ಎದ್ದು ಬಂದರೆ ಈಗ ಕಳ್ಳರು ಹಿಡಿದು ಗೋವನ್ನು ಹಿಂದಿರುಗಿಸಬೇಕು ಅಂತಂದರೆ ಈಗ ಆಯುಧ ಬೇಕು. ಈಗ ನಾವು ಚಿತ್ರಗಳಲ್ಲೋ ಇನ್ನೊಂದರಲ್ಲೋ ನೋಡಿದಾಗ ಯಾವಾಗಲೂ ಹಿಂಗೆ ನೇತಾಕೊಂಡೇನಿರಲ್ಲ ಅವರದನ್ನು. ಅದು ಆಯುಧಾಗಾರದಲ್ಲಿರುತ್ತೆ ಆಯುಧಗಳು. ಅರಮನೆಯಲ್ಲೂ ಎಲ್ಲೋ ಬೇಕಾ ಬಿಟ್ಟು ಎಲ್ಲ ಏನು ಇಟ್ಕೊಂಡಿರಲ್ಲ, ಅಥವಾ ಅವರ ಬೆಡ್ರೂಮಲ್ಲೇ ಹಿಂಗೆ ಇಟ್ಕೊಂಡು ತಗೊಂಡು ಹೋಗೋ ಥರ ಎಲ್ಲ ಇಟ್ಕೊಂಡಿರಲ್ಲ. ಅದು ಇರೋದು ಎಲ್ಲಿ ಅಂತ ಅಂದರೆ ಆಯುಧಾಗಾರದಲ್ಲಿ. ಆದರೆ ಆಯುಧಾಗಾರ ಎಲ್ಲಿದೆ ಅಂದರೆ ಯುಧಿಷ್ಠಿರನ ಅಂತಃಪುರ ದಾಟಿದ ಮೇಲಿದೆ. ಈಗ ಅಂತಃಪುರಗಳನ್ನು ಕಟ್ಕೊಳ್ತಾ ಇದ್ರಲ್ಲ ಅವರವರದ್ದಲ್ಲೇ ಇವು ಅಂದರೆ ಅಂತಃಪುರ ಅಂದರೆ ಅವರವ್ರ ಮನೆಗಳು. ನಮ್ಮ ಮನೆಗಳಷ್ಟು ಚಿಕ್ಕದಿರ್ತಿರ್ಲಿಲ್ಲ, ಅದೇ ದೊಡ್ಡ ವ್ಯವಸ್ಥೆದಿರ್ತಾ ಇತ್ತು. ಅಲ್ಲೊಂದು ಕಟ್ಕೊಳ್ಳುವಾಗ ಯುಧಿಷ್ಠಿರನ ಅಂತಃಪುರದ ದಾರಿ ಅದನ್ನು ದಾಟಿಯೇ ಆಯುಧಾಗಾರಕ್ಕೆ ಹೋಗಬೇಕು. ಅರ್ಜುನ ಹೋಗ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಅವನ ತಲೆಯಲ್ಲಿ ಏನು ಅಂತ ಯೋಚನೆ ಬರುತ್ತೆ. ಈಗ ನಾನು ಹೋದರೆ ನಿಯಮಭಂಗ, ನಾವು ಮಾಡಿದ ಒಪ್ಪಂದ ಮುರಿದಾಗತ್ತೆ. ಹೋಗಲಿಲ್ಲ ಅಂದರೆ ಕಳ್ಳರು ಅಪಹರಿಸ್ಕೊಂಡು ಹೋಗ್ತಾರೆ, ತನ್ನ ಒಬ್ಬ ಪ್ರಜೆಗೆ ನ್ಯಾಯ ಒದಗಿಸಿದಂತೆ ಆಗೋದಿಲ್ಲ. ಆಗ ಅವನೇ ಯೋಚನೆ ಮಾಡ್ಕೊಂಡು ನಿರ್ಣಯಕ್ಕೆ ಬರ್ತಾನೆ. ಈಗ ಆ ನಿಯಮ ಮುರಿದ್ರೆ ಏನು? ನಿಯಮ ಮುರಿದ್ರೆ ನಾನು 1 ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಷ್ಟೇ. ಪ್ರಜೆಯ ದುಃಖ ನಿವಾರಣೆ ಮಾಡದೇ ಇದ್ದರೆ ಈ ಪೀಠಕ್ಕೆ ಕೂರೋದಕ್ಕೆ ಅನರ್ಹರಾಗಿಬಿಡ್ತೀವಿ ನಾವು. ಪ್ರಜಾಪಾಲನೆಯೇ ಮುಖ್ಯ ಅಂತ ನಿರ್ಣಯ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾನೆ. ಅಂದರೆ ಶಿಕ್ಷೆಯನ್ನು ತನ್ನ ಮೇಲೆ ಹೇರಿಕೊಂಡೇ ಅರ್ಜುನ ಹೋಗ್ತಾನೆ. ಶಿಕ್ಷೆಗೆ ಸಿದ್ಧನಾಗಿ ಹೋಗ್ತಾನೆ. ಆಯುಧ ತರ್ತಾನೆ. ಬ್ರಾಹ್ಮಣನ ಕಳ್ಳರು ಇವನಿಗೆ ಯಾವ ಲೆಕ್ಕ, ಗೋವುಗಳನ್ನು ಹಿಂದಿರಿಸಿ ಕೊಡ್ತಾನೆ. ಅದು ಮುಗಿಯತ್ತೆ. ಮಾರನೇ ದಿನ ಅಣ್ಣನ ಬಳಿಗೆ ಹೋಗಿ ಹೇಳ್ತಾನೆ, ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ. ಯುಧಿಷ್ಠಿರ ಬೇಡ ಅಂತ ಹೇಳ್ತಾನೆ. ಅವಶ್ಯಕತೆ ಇಲ್ಲ, ಯಾಕೆ ಮಾಡ್ಕೊಂಡಿದ್ವಿ ನಿಯಮ ಅಂತ ಯೋಚನೆ ಮಾಡಬೇಕು. ಉದ್ದೇಶಪೂರ್ವಕವಾಗಿ ಮಾಡಿದರೆ ಅಂತಲ್ವ ಅದರ ಹಿನ್ನೆಲೆಯಲ್ಲಿ ಬಂದಿದ್ದು. ಆಕಸ್ಮಿಕವಾಗಿಯೋ ಅನಿವಾರ್ಯವಾಗಿಯೋ ಆದಾಗ ಆ ನಿಯಮ ಬರೋದಿಲ್ಲ. ಅದೇನು ಕಾನೂನಲ್ಲ, ಅಥವಾ ಅದೇನು ಧರ್ಮದ ನಿಯಮವೂ ಅಲ್ಲ. ನಾವು ಮಾಡಿಕೊಂಡ ಒಂದು ಒಪ್ಪಂದ. ಆ ಒಪ್ಪಂದ ಮಾಡಿದರ ಉದ್ದೇಶ ಇದಲ್ಲ. ಹಾಗಾಗಿ ನೀನು ಹೋಗಬೇಕಿಲ್ಲ ಅಂತ ಅವನು ಹೇಳ್ತಾನೆ. ಅರ್ಜುನ ಒಪ್ಪೋದಿಲ್ಲ. ಕಾರಣ ಏನೇ ಇರಲಿ, ನಾನು ತೀರ್ಥಯಾತ್ರೆ ಮಾಡಿಯೇ ಮಾಡ್ತೀನಿ ಅಂತ ಅರ್ಜುನ ಹೊರಡ್ತಾನೆ. ಅಂದರೆ ಇಲ್ಲಿ ಕೂಡ ಅರ್ಜುನನ ವ್ಯಕ್ತಿತ್ವ ಕಾಣಿಸುತ್ತೆ. ಹೀಗೆ ಅರ್ಜುನ ಹೋದಾಗ ಒಬ್ಬನೇ ಹೋಗೋದಿಲ್ಲ. ನಾವು ಸಿನಿಮಾಗಳಲ್ಲೋ ಇನ್ನೊಂದರಲ್ಲೋ ಒಬ್ಬನೇ ಹೋದಾಗೆ ಚಿತ್ರಣ ಬಂದಿದೆಯಲ್ಲ, ಹಾಗೆ ಒಬ್ಬನೇ ಹೋಗೋದಿಲ್ಲ. ಅವನ ಜೊತೆಗೆ ಎಲ್ಲರೂ ಹೋಗ್ತಾರೆ. ಯಾತ್ರೆ ಅಂತಂದಾಗ ಅವನ ಜೊತೆಗೆ ಬೇರೆ ಬೇರೆಯವರು ಹೋಗ್ತಾರೆ. ಅವನಿಗೆ ಬೇಕಾದವರೆಲ್ಲ ಆತ್ಮೀಯರು ಹೋಗ್ತಾರೆ. ಅವನಿಗೆ ಅಲ್ಲಲ್ಲಿ ತೀರ್ಥಕ್ಷೇತ್ರಗಳ ಇದನ್ನೆಲ್ಲ ಮಾಡಿಸೋದಕ್ಕೆ ಒಂದಿಷ್ಟು ಬ್ರಾಹ್ಮಣರು ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ, ಅವನ ಗೆಳೆಯರು. ಹೀಗೆ ಒಂದು ತಂಡ ಹೋಗುತ್ತೆ ಅಂತ ಲೆಕ್ಕ. ಅದು ತಂಡವಾಗಿ ತೀರ್ಥಯಾತ್ರೆ ಅಂತ ಅನ್ನೋದಕ್ಕೆ ತೀರ್ಥಯಾತ್ರೆ ಮಾಡಬೇಕು ಅಂತ ಅಷ್ಟೇ. ಅದೇನು ಅದಕ್ಕೆ ಬೇರೆ ನಿಯಮಗಳೇನೂ ಇಲ್ಲ. 1 ವರ್ಷ ಊರಲ್ಲಿ ಇರಬಾರದು ಅಂತ ಹೇಳ್ದಂಗೆ ಅದು. ಊರಲ್ಲಿರದೆ ಏನು ಮಾಡಬೇಕು ಅಂತ ಅಂದರೆ ಪುಣ್ಯಕ್ಷೇತ್ರಗಳನ್ನು ಓಡಾಡ್ಕೊಂಡು ಬಾ ಅಂತ ಅಷ್ಟೇ ಮಾಡ್ಕೊಂಡಿದ್ದವರು. ಅಲ್ಲಿ ಅವನು ಹೋಗೋದು ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋದಾಗ ಗಂಗೆಗೆ ಇಳಿದಿದ್ದಾನೆ.
ಗಂಗೆಗೆ ಇಳಿದು ಮುಳುಗಿದವನನ್ನು ಯಾವುದೋ ಒಂದು ದೊಡ್ಡ ಶಕ್ತಿ ಅವನ ಕಾಲು ಹಿಡಿದು ಎಳ್ಕೊಂಡು ಹೋಗ್ಬಿಡತ್ತೆ. ಅದು ಯಾರು ಅಂದರೆ ಅದು ಉಲೂಪಿ. ಉಲೂಪಿ ಅವಳು ನಾಗಕನ್ನಿಕೆ, ನಾಗಲೋಕದವಳು, ಪಾತಾಳ ಲೋಕದವಳು. ಅರ್ಜುನನನ್ನು ಕಂಡು, ನೀರಿಗಿಳಿದ ಅರ್ಜುನನ ಕಂಡಾಗ ಅವಳು ಮೋಹಗೊಳ್ತಾಳೆ. ಅವಳು ಅವನನ್ನು ಎಳೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಹೋದರೆ ಈಗ ಸ್ನಾನ ಆದ ಮೇಲೆ ಅವನು ಅಗ್ನಿ ಕಾರ್ಯ ಮಾಡಬೇಕು, ಅಗ್ನಿ ಉಪಾಸನೆ ರಾಜರುಗಳು ಮಾಡ್ತಾಯಿದ್ರು. ನಿತ್ಯವೂ ಅಗ್ನಿಯ ಉಪಾಸನೆ ಮಾಡ್ತಾಯಿದ್ರು. ಅಗ್ನಿ ಉಪಾಸನೆ ಅಂದರೆ ಅಗ್ನಿಯ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸೋದು. ಈಗ ಪೂಜೆ ಅಂದರೆ ಅದೇನೇ, ದೇವತೆಗಳಿಗೆ ನಾವು ಅರ್ಪಿಸ್ತೀವಲ್ಲ, ಹೂವೋ ಹಣ್ಣೋ ಇನ್ನೊಂದೋ, ಆರತಿ ಅಂದರೆ ಒಂದು ದೀಪ, ಇದನ್ನೇ ಅರ್ಪಿಸೋದು. ಹಾಗೆ ಅಗ್ನಿಯ ಮೂಲಕ ಅರ್ಪಿಸೋದು ಅಗ್ನಿ ಕಾರ್ಯ, ಹೋಮ ಅಂತ. ಸ್ನಾನ ಆದಮೇಲೆ ಅದನ್ನು ಮಾಡಬೇಕು ಅವಳು ಅದೆಲ್ಲ ಸಿದ್ಧಪಡಿಸಿಟ್ಟಿರ್ತಾಳೆ. ಅಲ್ಲಿ ಹೋದರೆ ಅವಳು ಹೇಳ್ತಾಳೆ ನೀನು ನನ್ನವನಾಗಬೇಕು ಅಂತ ಅವಳು ಕೇಳ್ತಾಳೆ, ಉಲೂಪಿ. ಅದನ್ನು ಒಪ್ಪಿ ಅವನು ಉಲೂಪಿಯನ್ನು ವಿವಾಹ ಆಗುತ್ತಾನೆ. ಅಲ್ಲಿದ್ದಿದ್ದು ಒಂದಿನ ಅಷ್ಟೇ. ಮತ್ತೆ ಅವಳು ಹಿಂತಿರುಗಿ ಅವನನ್ನು ಇಲ್ಲಿಗೆ ತಂದು ಬಿಡ್ತಾಳೆ ಅಷ್ಟೇ. ಅದು ನಾಗಲೋಕ, ಅದು ನಾಗಲೋಕದ ರೀತಿ ರಿವಾಜುಗಳು ಅದು ಬೇರೆ, ಅದು ರೀತಿ ರಿವಾಜುಗಳು ಬೇರೆ ಅಷ್ಟೇ ಆಗಿದ್ದು ಅಲ್ಲಿ. ಅದಾಗ ಅರ್ಜುನ ಬಂದು ಬಿಡ್ತಾನೆ ಮತ್ತು ತೀರ್ಥಯಾತ್ರೆಯನ್ನು ಮುಂದುವರಿಸ್ತಾನೆ. ಇದನ್ನೆಲ್ಲ ನೋಡಿಯೇ ಅರ್ಜುನನಿಗೆ ಅವನು ಒಂಥರ ವುಮನೈಸರ್ ಅನ್ನೋ ತರಹದ ಮಾತುಗಳೆಲ್ಲ ಹೊರಗಡೆ ಹುಟ್ಕೊಂಡ್ಬಿಟ್ಟಿದೆ. ಇಲ್ಲ, ಅವನು ಬಯಸಿದ್ದು ಅಲ್ಲ, ಅವಳು ಬಯಸಿದಾಗ ಅಷ್ಟಾಗಿ ಅವಳನ್ನು ವಿವಾಹವೇ ಆಗಿ ಬಂದಿದ್ದಾನೆ. ಆಮೇಲೆ ಒಂದು ಮಗುನೂ ಆಗತ್ತೆ ಅವಳಿಗೆ, ಇರಾವಂತ ಅಂತ ಹೆಸರು, ಇರಾವಾನ್ ಅಂತ ಹೆಸರು, ಇರಾವಂತ ಅಂತ. ಅವನು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲೂ ಭಾಗವಹಿಸ್ತಾನೆ. ಇವ್ರ ಪರವಾಗಿ ಬಂದವನು ಸಾಯ್ತಾನೆ, ಪಾಂಡವರ ಪರವಾಗಿ ಯುದ್ಧ ಮಾಡಿ. ನಾವು ಬಬ್ರುವಾಹನ ಸಿನಿಮಾದಲ್ಲಿ ನೋಡಿದ್ದೀವಿ, ಅಲ್ಲಿದೆ ಕೃಷ್ಣ ಇವನು ಹೊರಡುವಾಗ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ 3 ಸಲ ಹೇಳಿದಾಗ ಅರ್ಜುನ ಕೇಳ್ತಾನೆ, ನನಗೆ ಯಾಕೆ 3 ಸಲ ಹೇಳ್ತಾ ಇದೆಯಾ ಅಂತ. ಅದೇನೋ ನನಗೆ ಮರ್ತುಬಿಟ್ಟಿದ್ದೀನಿ, ನೀವು ಹೋಗು ಗೊತ್ತಾಗುತ್ತೆ ಅಂತ ಏನೋ ಕೃಷ್ಣ ಹೇಳ್ತಾನೆ. ಆ ಥರದ್ದೇನೋ ಇದೆ. ಆವಾಗ ನೀವು ಹೇಳಿದ್ದು ವುಮನೈಸರ್ ಅಂತ ಅನ್ನೋ ಆರೋಪಗಳು ಬಂದಿತ್ತು ಅಂದ್ರಲ್ಲ, ಅದಕ್ಕೆ ಕನೆಕ್ಟ್ ಆಯ್ತು ಇವಾಗ ನನಗೆ ಇದು. ಹೌದು. ಅಲ್ಲಿಂದ ಮುಂದೆ ಹರಿದ್ವಾರಕ್ಕೆ ಬಂದವನು ಹಾಗೆಯೇ ಸುತ್ಕೊಂಡು ಬರ್ತಾ ದಕ್ಷಿಣಕ್ಕೆ ಬರ್ತಾನೆ, ದಕ್ಷಿಣ ಭಾರತಕ್ಕೆ. ಅಲ್ಲಿ ಬಂದಾಗ ಅವನಿಗೆ ಇವಳು ಸಿಗ್ತಾಳೆ, ಬಭ್ರುವಾಹನ ತಾಯಿ, ಚಿತ್ರಾಂಗದೆ ಸಿಗ್ತಾಳೆ ಅವಳು. ಅದನ್ನು ನೋಡಿದಾಗ ಪ್ರೇಮವೇ, ಇಬ್ಬರಿಗೂ ಒಬ್ಬರನ್ನು ನೋಡಿ ಒಬ್ಬರಿಗೆ ಪ್ರೀತಿ ಹುಟ್ಟತ್ತೆ. ಅವಳನ್ನು ನೋಡಿದಾಗ ಅಲ್ಲಿ ವಿವಾಹಕ್ಕೆ ಇವನು ಹೋಗಿ ಕೇಳ್ತಾನೆ ಅವಳ ತಂದೆಯಲ್ಲಿ. ಅವಳನ್ನು ನೋಡ್ತಾನೆ, ಮನಸ್ಸಾಗತ್ತೆ. ಹೋಗಿ ಮಣಿಪುರ, ಅದು ಮಣಿಪುರ ಅಂದರೆ ಈಶಾನ್ಯದ್ದಲ್ಲ, ಮಹಾಭಾರತ ಪ್ರಕಾರ ಅದು ದಕ್ಷಿಣಕ್ಕೆ ಬರುತ್ತೆ, ದಕ್ಷಿಣದಲ್ಲೇ ಇದ್ದಿದ್ದದು. ಅಂದರೆ ತಮಿಳ್ನಾಡಿನ ಭಾಗಗಳು ಅಂತ. ಯಾರೋ ಒಬ್ಬರು, ನಾನು ಇನ್ನೆಲ್ಲ ಒಂದು ಕಡೆ ತಮಿಳ್ನಾಡಿನ ಭಾಗ ಅಂತ ಮಹಾಭಾರತದಲ್ಲಿದೆ ಅಂತ ಹೇಳಿದ್ದೆ, ಮತ್ತಾರೋ ಒಬ್ಬರು ಬಂದು ನನಗೆ ಹೇಳಿದ್ರು ಚಾಮರಾಜನಗರದ ಭಾಗದಿಂದ ಸೇರಿಕೊಂಡು ತಮಿಳ್ನಾಡಿನ ಭಾಗ ಅಂತ. ಹಾಂ, ಅಲ್ಲಿ ಅದೇನೋ ಒಂದು ದೇವಸ್ಥಾನ ಏನೋ ಇದೆಯಂತೆ ಅಲ್ಲಿ ಚಾಮರಾಜನಗರದ ಯಾವುದೋ ಊರಿನಲ್ಲಿ. ಈ ಬಬ್ರುವಾಹನ ಸಿನಿಮಾ ರಾಜ್ಕುಮಾರ್ ಅವರು ಮಾಡುವಾಗ ಅಲ್ಲಿ ಹೋಗಿ ಮೊದಲು ಪೂಜೆ ಎಲ್ಲ ಮಾಡಿಸಿ ಬಂದಿದ್ರು ಅಂತ ಯಾರೋ ಹೇಳಿದ್ರು ನನಗೆ. ಆ ಜಾಗ ಅದು ಅಂತ, ಬಬ್ರುವಾಹನ ಊರಿನ ಜಾಗ ಅದು ಅಂತ. ಆ ಹೆಸರು ಕೂಡ ಅದಕ್ಕೆ ಹತ್ರದ್ದೇನೋ ಬರುತ್ತೆ ಅದು. ಅಂದರೆ ಈ ಮಣಿಪುರ ಅಂತ ಅಲ್ಲಿ ಹೆಸರಿತ್ತಲ್ಲ, ಅದಕ್ಕೆ ಹತ್ತಿರದ್ದು ಏನೋ ಒಂದು ಅದೇ ಅರ್ಥ ಬರುವ ಹೆಸರೇ ಆ ಊರಿಗಿದೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಅಂತ. ನೋಡಿ, ಯಾಕೆ ಮಹಾಭಾರತ ಇಷ್ಟು ವರ್ಷ ಆದರೂ ಜನಗಳ ಮನಸ್ಸಲ್ಲಿ ಇದೆ ಅಂದರೆ ಅದು ಭೌತಿಕವಾಗಿಯೂ ಅದು ಕಾಣ್ತಾ ಹೋಗುತ್ತೆ. ಹೌದು, ಹಾಗಾಗಿ ಇದು ಇಷ್ಟು ವರ್ಷ ಆದರೂ ಹೌದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಹೌದು, ಅದು ಯಾರೋ ಸಿಕ್ಕಿ ನನಗೆ ಹೇಳಿದ್ರು ಅದನ್ನ ಹೀಗೆ ಅಂತ. ಅದೆಲ್ಲ ಇದನ್ನು ತೋರಿಸಿದ್ರು, ಅದೇ ಥರ ನಂಬಿಕೆ ಆ ಕ್ಷೇತ್ರದ ಬಗ್ಗೆ ಅಲ್ಲಿದೆ ಅಂತ. ಆ ಊರೇನು ಬಹಳ ಪ್ರಸಿದ್ಧ ಕ್ಷೇತ್ರ ಆಗಿಲ್ಲ, ಬಟ್ ಅಲ್ಲಿ ಆ ನಂಬಿಕೆಗಳಿವೆ ಅಂತ. ಅಲ್ಲಿ ಹೋಗಿ ಕೇಳಿದರೆ ಅವಳ ತಂದೆ ಹೇಳ್ತಾನೆ, ಅವನಿಗೆ ಒಬ್ಬಳೇ ಮಗಳು, ಅವನು ಏನು ಹೇಳ್ತಾನೆ ಅಂತ ಅಂದರೆ, ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಇವಳ ಮಗು ಯಾರು ಹುಟ್ಟುತ್ತಾನೆ ಅವನೇ ನನ್ನ ಉತ್ತರಾಧಿಕಾರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಳಿಗೆ ಹುಟ್ಟುವ ಮಗ ನನ್ನ ಮಗ ಆಗಿ ನನ್ನ ಉತ್ತರಾಧಿಕಾರಿ ಆಗ್ತಾನೆ. ಆ ನಿಬಂಧನೆಗೆ ಒಪ್ಪಿದರೆ ಮಾತ್ರ ಮದುವೆ ಸಾಧ್ಯ ಅಂತ ಯಾರು ಅವನು ಹೇಳೋದು, ಚಿತ್ರಾಂಗದೆಯ ತಂದೆ ಹೇಳೋದು. ಅದಕ್ಕೆ ಇವನು ಒಪ್ತಾನೆ, ಅರ್ಜುನ ಒಪ್ತಾನೆ, ಆಗಬಹುದು ಅಂತ. ಹಾಗಾಗಿ ಅಲ್ಲಿ ಅವಳ ಜೊತೆಗೆ ವಿವಾಹ ಆಗತ್ತೆ. ಅಲ್ಲಿ ಸ್ವಲ್ಪ ಕಾಲ ಇದ್ದು ಮತ್ತೆ ಹೊರಡ್ತಾನೆ, ಅವನು ತೀರ್ಥಯಾತ್ರೆಗೆ ಹೊರಡ್ತಾನೆ. ಸ್ವಲ್ಪ ದಿನ ಇದ್ದು ಅಲ್ಲಿ ಬಬ್ರುವಾಹನ ಹುಟ್ಟೋದು. ಆಮೇಲೆ ಬಬ್ರುವಾಹನ ಹುಟ್ಟೋದು ಅಂದರೆ ಅಭಿಮನ್ಯು ಇವರೆಲ್ಲ ಹುಟ್ಟೋದಕ್ಕಿಂತ ಮೊದಲು ಹುಟ್ಟೋದು ಪ್ರಾಯಶಃ ಇರಾವಂತ, ಆಮೇಲೆ ಬಬ್ರುವಾಹನ ಹುಟ್ಟಿರಬೇಕು. ಆಮೇಲೆ ದ್ರೌಪದಿಯಿಂದ ಅವನಿಗೆ ಮಗ ಆಗೋದು, ಆಮೇಲೆ ಅಭಿಮನ್ಯು.
ಅಲ್ಲಿಂದ ಅವನು ಮತ್ತೆ ಹೀಗೆ ಸುತ್ತಕೊಂಡು ಪ್ರದಕ್ಷಿಣಾಕಾರವಾಗಿ, ಅಂದರೆ ಅವನು ಹರಿದ್ವಾರದಿಂದ ಆ ಕಡೆಯಿಂದ ಬರ್ತಾನೆ ತೀರ್ಥಯಾತ್ರೆ, ಅಂದರೆ ಪೂರ್ವ ಸಮುದ್ರದ ಭಾಗದಿಂದ ಬಂದು ಹೀಗೆ ಬಂದು ಕರ್ನಾಟಕದಲ್ಲಿ ಗೋಕರ್ಣಕ್ಕೆ ಬಂದಿದ್ದ ಅಂತ ಮಹಾಭಾರತ ಉಲ್ಲೇಖ ಮಾಡುತ್ತೆ. ಆಗ ಅಂದರೆ ಕರ್ನಾಟಕದ ಉಲ್ಲೇಖಗಳು ಮಹಾಭಾರತದಲ್ಲಿ ಅಂತ ಅಂದರೆ ಒಂದು ಈ ಚಾಮರಾಜಪೇಟೆಯ ಮಣಿಪುರ ಈ ಊರೇ ಆಗಿನ ರಾಜಧಾನಿ ಆಗಿದ್ರೆ ಅದೊಂದು, ಗೋಕರ್ಣ ಅಂತೂ ಹಾಗೆ ನೇರ ಉಲ್ಲೇಖ ಇದೆ. ಅಲ್ಲಿ ಬರುವಾಗ ಅವನು ಬೇರೆ ಬೇರೆ ಯಾವುದೋ ಸರೋವರಗಳಲ್ಲಿ ಯಾರೋ ಅಪ್ಸರಿಯರ ಶಾಪಗ್ರಸ್ತ ಅಪ್ಸರಿಯರನ್ನು ಉದ್ಧರಿಸಿದ ಅನ್ನೋ ಕಥೆಗಳೆಲ್ಲ ಎಷ್ಟೋ ಇವೆ. ಅರ್ಜುನ ನಮ್ಮ ಪಾಂಡವಪುರ ಅಂತ ಮಂಡ್ಯ ಜಿಲ್ಲೆ ಪಾಂಡವಪುರ, ಅಲ್ಲಿ ಯಾರನ್ನೋ ಕೇಳಿದ್ದೆ ಅವಾಗ, ಇಲ್ಲಿ ಪಾಂಡವಪುರ ಬಂದು ಪಾಂಡವರು ಇಲ್ಲಿ ಬಂದು ಹೋಗಿದ್ರಂತೆ ಅಂತ ಅಲ್ಲಿನ ಸ್ಥಳೀಯರು ಒಂದ್ಸಲಿ ಹೇಳಿದರು. ಅದೇನು ಅದು ಎರಡು ಸಾಧ್ಯತೆಗಳೇನು ಗೊತ್ತಾ, ಈಗ ಪಾಂಡವರು ವನವಾಸದಲ್ಲಿ ಈ ಕಡೆ ಬಂದಿದ್ರು ಅಂತ ಕೆಲವು ಊರುಗಳಲ್ಲಿ ದಕ್ಷಿಣದಲ್ಲೂ ಹೇಳ್ತಾರೆ ಪಾಂಡವರು ಬಂದಿದ್ರು ಅಂತ. ಪಾಂಡವರು ವನವಾಸದಲ್ಲಿದ್ದಾಗ ಈ ಕಡೆಗೆ ಬಂದಿಲ್ಲ ಅವರು. ಅವರು ವನವಾಸದಲ್ಲಿದ್ದಾಗ ಅಲ್ಲಿಂದ ಆ ಕಡೆನೇ ಸುತ್ತಿದ್ದಾರೆ ಅವರು. ಅಂದರೆ ಈಗ ಹಾಸ್ತಿನಾಪುರ ಅಲ್ಲಿಂದ ಹೋಗಿ ಹೋಗಿ ವಿರಾಟ್ ನಗರ ಹಾಗೆ ಸುತ್ತಿದ್ದಾರೆ ಅವರು, ದಕ್ಷಿಣಕ್ಕೆ ಬಂದಿಲ್ಲ. ಅದಕ್ಕಿಂತ ಮೊದಲು ಅರಗಿನ ಅರಮನೆಯಿಂದಲೂ ಕೂಡ ಅವ್ರು ಕಾಡು ಸುತ್ತಿದ್ದಾರೆ, ಆಗಲೂ ಈ ಕಡೆ ಬಂದಿಲ್ಲ ಅವರು. ಏಕಚಕ್ರ ನಗರಿ ಅಲ್ಲಿಂದ ಪಾಂಚಾಲ ಅದೆಲ್ಲ ಅಲ್ಲೇ ಇದೆ. ಯಾವುದು ಉತ್ತರ ಪ್ರದೇಶ ಹರಿಯಾಣ ಆ ಭಾಗಗಳೇನಿದೆ ಅಲ್ಲೇ ಸುತ್ತಕೊಂಡಿವೆ ಅವೆಲ್ಲ. ಆದರೆ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ಮಾತ್ರ ಬರುವ ಲಾಸ್ಟ್ ಕೊನೆಗೆ ಸ್ವರ್ಗಾರೋಹಣ ಮಾಡ್ತಾರಲ್ಲ, ಆಗ ಅವರು ಭಾರತವನ್ನು ಸುತ್ತಿದ್ರು ಅಂತಲೇ ಬರುತ್ತೆ. ಅಂದರೆ ಅಲ್ಲಿಂದ ಹೊರಟವರವರು ಪೂರ್ವ ಸಮುದ್ರದಿಂದ ಬಂದು ಹೀಗೆ ದಕ್ಷಿಣದಿಂದ ಸುತ್ತಕೊಂಡು ಮೇಲೆ ಹೋಗಿದ್ದಾರೆ ಹಿಮಾಲಯಕ್ಕೆ, ಪಶ್ಚಿಮ ಸಮುದ್ರದ ಕಡೆಯಿಂದ ಮೇಲೋಗಿ ಅಲ್ಲಿಗೆ ಹೋಗಿದ್ದಾರೆ ಅಂತಲೇ ಸ್ವರ್ಗಾರೋಹಣದ ಬರೋದರಿಂದಾಗಿ ಪಾಂಡವರೆಲ್ಲರೂ ಒಟ್ಟಿಗೆ ದಕ್ಷಿಣಕ್ಕೆ ಬಂದ ಇದು ಇದೆ ಮಹಾಭಾರತದಲ್ಲಿ. ಆದರೆ ಇಲ್ಲಿ ಬಂದಿದ್ರು ಪಾಂಡವರು ಅಂತ ಅನ್ನೋದನ್ನು ಮಹಾಭಾರತ ಪ್ರಕಾರ ನಿರಾಕರಿಸೋದಕ್ಕೆ ಆಗೋದಿಲ್ಲ, ಅಂದರೆ ಪೂರ್ಣ. ಹಾಗಂತ ಯಾವ್ಯಾವ ಊರಿಗೆ ಹೋಗಿದ್ರು, ಯಾವ ದಾರಿಯಲ್ಲಿ ಹೋಗಿದ್ರು ಅನ್ನೋ ವಿವರಣೆಗಳು ಅಲ್ಲಿ ಸಿಗೋದಿಲ್ಲ. ಈ ಭಾಗಕ್ಕೆ ಬಂದಿದ್ರು ಅಂದರೆ ಪಾಂಡವಪುರದಲ್ಲೂ ಹೋಗಿರ್ಬೋದು. ಅಲ್ಲಿಂದ ಮುಂದುವರೆದು ಅವನು ಬರ್ತಾ ಸುತ್ತರಿತಾ ಮತ್ತೆ ಮೇಲೆ ಹೋಗ್ತಾ ಗೋಕರ್ಣ ಬಂದು ಅಲ್ಲಿಂದ ಸಮುದ್ರ ತಟದಲ್ಲಿ ಮುಂದೆ ಹೋಗಿದಾಗ ಸಿಕ್ಕಿದ್ದು ಯಾವುದು ಅಂದರೆ ಮಹಾರಾಷ್ಟ್ರ, ಆಮೇಲೆ ಗುಜರಾತ್ ಅಲ್ಲ ಬರೋದು. ಅಲ್ಲಿ ಅವನು ದ್ವಾರಕ್ಕೆ ಸಿಕ್ಕಿದ್ದವಾಗ. ದ್ವಾರಕೆಗೆ ಹೋದಾಗ ಸುಭದ್ರೆಯ ಪ್ರಕರಣ ಹೊರಗಡೆ ಪ್ರಸಿದ್ಧವಾದ ಕತೆ ಅರ್ಜುನ ಸನ್ಯಾಸಿ ಅಂತ ಒಂದು ಕತೆ. ಅರ್ಜುನ ಸನ್ಯಾಸಿ ವೇಷ ಮಾಡ್ಕೊಂಡಿದ್ದ ಅಂತ, ಅದೇ ಬಹಳ ಪ್ರಸಿದ್ಧವಾದ ಒಂದು ಹಾಡು ಇದೆಯಲ್ಲ, ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಅದೊಂದಾಯ್ತು, ಅದರ ಹಾಡಾಯ್ತು. ಬ್ರಹ್ಮ ಇಂಥ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ಇತ್ತೀಚೆಗೆ ಬಹಳ ವೈರಲ್ ಆಗಿರೋದು. ಅದು ಹೊಸ ಹಾಡಲ್ಲ, ಅದು ಹಳೇದು, ಚಾಮರಾಜನಗರ ಕಡೆಯ ಇವರ ಹಳೆ ಹಾಡದು. ಪ್ರಾಯಶಃ ಇದಕ್ಕೆ ಸಂಬಂಧಪಟ್ಟೆ ಇರ್ಬೋದು, ನನಗೂ ಮರ್ತೋಯ್ತದ. ಅಲ್ಲಿ ಬಂದಾಗ ಈ ಕಥೆ ಏನು ಹೇಳುತ್ತೆ, ಅವನು ಸನ್ಯಾಸಿ ವೇಷ ಮಾಡಿಕೊಂಡು ಸುಭದ್ರೆಯನ್ನು ಮೋಸ ಮಾಡಿ ಕರ್ಕೊಂಡೋದ ಅಂತ ಈ ಕಥೆ ಹೇಳುತ್ತೆ. ಕೃಷ್ಣನ ಬೆಂಬಲ ಇತ್ತು ಅಂತ. ಆದರೆ ಮಹಾಭಾರತದ ಕಥೆಯಲ್ಲಿ ಹಾಗಿಲ್ಲ. ಅರ್ಜುನ ಅಲ್ಲಿಗೆ ಬಂದಾಗ ದ್ವಾರಕ್ಕೆ ಅವನನ್ನು ಸ್ವಾಗತ ಮಾಡುತ್ತೆ, ಯಾಕೆಂದ್ರೆ ಮೊಮ್ಮಗ ಬಂದಿದ್ದಾನೆ ಅಂತ. ಕುಂತಿ ತವ್ರ ಮನೆಯಲ್ಲ, ಮೊಮ್ಮಗ ಬಂದಿದ್ದಾನೆ ಅಂತ ಅವನನ್ನು ಬಹಳ ಇದನ್ನು ಮಾಡಿ ಅವನಿಗೆ ವ್ಯವಸ್ಥೆ ಮಾಡಿ ಆತಿಥ್ಯ ಮಾಡಿ ಎಲ್ಲ ಮಾಡುತ್ತಾರೆ. ಆಗ ಸುಭದ್ರೆ ಕಾಣಿಸ್ತಾಳೆ. ಸುಭದ್ರೆಗೆ ಇವನ ಮೇಲೆ ಮನಸ್ಸಾಗತ್ತೆ, ಇವನಿಗೆ ಸುಭದ್ರೆ ಮೇಲೆ ಮನಸ್ಸಾಗತ್ತೆ. ಇವರಿಬ್ಬರು ಮದುವೆ ಆಗಲಿ ಅಂತ ಕೃಷ್ಣನಿಗೂ ಮನಸ್ಸಾಗತ್ತೆ. ಅಲ್ಲೇ ಇರುವಾಗ ಅವನು ಅಲ್ಲಿ ಉಳ್ಕೊಂಡಿರುವಾಗ ಒಂದು ದಿನ ಬೆಟ್ಟಕ್ಕೆ, ಆ ಬೆಟ್ಟದ ಮೇಲೆ ಒಂದು ಜಾತ್ರೆ ಇರುತ್ತೆ ಅವರದ್ದು. ಅಲ್ಲಿಗೆ ಹೋಗ್ತಾರೆ ಅವರು, ಇಡೀ ಯಾದವರು ಹೋಗಿ ಅಲ್ಲಿ ಮಾಡ್ತಾರೆ. ಅಲ್ಲಿ ಕೃಷ್ಣ ಹೇಳ್ತಾನೆ, ನೀನು ರಥದಲ್ಲಿ ಅವಳನ್ನು ಕರ್ಕೊಂಡು ಹೋಗ್ಬಿಡು ಅಂತ. ಕರ್ಕೊಂಡು ಹೋಗ್ಬಿಡು ಅಂತಂದಾಗ ಅಷ್ಟಕ್ಕೆ ಮುಗಿಸೋಲ್ಲ ಅವನು, ಕರ್ಕೊಂಡು ಹೋಗ್ಬಿಡಲ್ಲ. ಕೃಷ್ಣನೇ ಉಪಾಯ ಹೇಳ್ತಾನೆ ಕರ್ಕೊಂಡು ಹೋಗು ಅಂತ. ಅವನು ಅತ್ಯಂತ ವೇಗವಾಗಿ ಸಾಗುವ ಕುದುರೆ ಸವಾರರನ್ನು ಇದಕ್ಕೆ ಕಳಿಸಿ, ಇಂದ್ರಪ್ರಸ್ಥಕ್ಕೆ ಕಳಿಸಿ ಯುಧಿಷ್ಠಿರನ ಒಪ್ಪಿಗೆ ಕೇಳ್ತಾನೆ, ಸುಭದ್ರೆಯನ್ನು ವಿವಾಹ ಆಗಲ್ಲ ನಾನು ಅಂತ. ಇದನ್ನು ಉಲುಪಿ ವಿಷಯದಲ್ಲಿ ಕೇಳೋಲ್ಲ, ಉಲುಪಿ ವಿಷಯದಲ್ಲಿ ಕೇಳೋ ಇದು ಇರಲ್ಲ, ಬೇರೆ ಲೋಕಕ್ಕಾಯಿತು. ಆದರೆ ಆ ಚಿತ್ರಾಂಗದ ವಿಷಯದಲ್ಲಿ ಕೇಳಿಲ್ಲ ಅವನು, ಸುಭದ್ರೆ ವಿಷಯಕ್ಕೆ ಕಳಿಸಿ ಕೇಳ್ತಾನೆ, ಒಪ್ಪಿಗೆ ಕೇಳ್ತಾನೆ. ಯಾಕೆ ಅಂದರೆ ಬಾಂಧವರ ವಿಷಯ ಇದು. ನಾಳೆ ಹೆಚ್ಚು ಕಡಿಮೆ ಆದರೆ ಬಾಂಧವ್ಯ ಕೆಡುತ್ತೆ, ಮನೆ ಇದಾಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಎಚ್ಚರಿಕೆ ಬೇಕು ಅಂತ ಕೃಷ್ಣನೇ ಹೇಳಿದರೂ ಕೂಡ ಅಣ್ಣನ ಒಪ್ಪಿಗೆ ಬೇಕು ಅಂತ. ಅಲ್ಲಿ ಹಂಗಿಲ್ಲ, ಅಲ್ಲಿ ಅವಳ ತಂದೆನೂ ಒಪ್ಪಿಗೆ ಕೊಟ್ಟ, ಅವಳಿಗೂ ಪ್ರೀತಿ ಇದೆ, ಅಲ್ಲಿ ಏನೂ ಸಮಸ್ಯೆ ಇಲ್ಲ. ಇಲ್ಲೂ ಸುಭದ್ರೆಗೆ ಪ್ರೀತಿ ಇದೆ, ಕೃಷ್ಣನಿಗೆ ಪ್ರೀತಿ ಇದೆ. ಆದರೆ ಅವಳನ್ನು ಅಪಹರಿಸಿಕೊಂಡು ಹೋಗುವಾಗ ಅದು ಹೋಗೋದು ಅಂತನ್ನೋದು ಅದು ನಾಳೆ ದೊಡ್ಡ ಸಮಸ್ಯೆ ಕಾರಣ, ಬಿರುಕಿಗೆ ಕಾರಣ ಆಗ್ಬೋದು. ಅದು ಆಗಬಾರ್ದಲ್ಲ, ಆ ಎಚ್ಚರಿಕೆ ವಹಿಸ್ಕೊಳ್ತಾನೆ ಅವನು.
ಅವರು ಬಂದು ಯುಧಿಷ್ಠಿರನ ಒಪ್ಪಿಗೆ ಇದೆ ಅಂತ ಹೇಳಿದ ಮೇಲೆ ಅಲ್ಲಿಂದ ಅವಳನ್ನು ಕರ್ಕೊಂಡು ಹೊರಡ್ತಾನೆ. ಅವನು ಹೋದ ಅಂತ ಗೊತ್ತಾದ ಕೂಡಲೇ ಬಲರಾಮ ಅವರೆಲ್ಲ ಸಿಟ್ಟಾಗುತ್ತಾರೆ. ಸಿಟ್ಟಾಗಿ ಅವನ ಮೇಲೆ ಯುದ್ಧಕ್ಕೆ ಹೋಗೋದು ಅಂತೆಲ್ಲ ಮಾಡ್ತಾರೆ. ಕೃಷ್ಣ ಕೇಳ್ತಾನೆ, ಸಾಧ್ಯ ಇದೆಯಾ ನಿಮಗೆ, ಅವನನ್ನು ಸೋಲ್ಸೋಕ್ಕಾಗತ್ತಾ ನಮಗೆ? ಒಂದು ಎರಡನೇದು, ಅವನು ಸುಭದ್ರೆ ಅಲ್ಲದೆ ಇನ್ಯಾರು ವರ ಸಿಗ್ತಾರೆ ನಿಮಗೆ, ಅಂಥ ವರ ಯಾರು ಅಂತೆಲ್ಲ ಬರುತ್ತೆ. ಕನ್ವಿನ್ಸ್ ಮಾಡ್ತಾರೆ, ಒಪ್ತಾರೆ ಅವರು. ಆಮೇಲೆ ಅಷ್ಟೊತ್ತಿಗೆ ಇವನು 1 ವರ್ಷನೂ ಮುಗಿದಿರುತ್ತೆ, ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಅಂದರೆ ಇಲ್ಲೆಲ್ಲ ಅಂದರೆ ಅರ್ಜುನನದ್ದು ಈಗ ಒಬ್ಬರಿಗಿಂತ ಹೆಚ್ಚು ಪತ್ನಿಯರನ್ನು ಒಳಗೊಳ್ಳೋದು ಅಂತ ಒಂದೇ ಅಂಶದಿಂದಾಗಿ ಅವರನ್ನು ಸ್ತ್ರೀಕಾಮಿಗಳು ಅಂತ ಕರೆಯೋಕ್ಕಾಗಲ್ಲ. ಆವತ್ತಿನ ಇದೇನು ಅಂದರೆ ರಾಜರುಗಳಿಗೆ ಒಬ್ಬರಿಗಿಂತ ಹೆಚ್ಚು ಪತ್ನಿಯರು ಅನ್ನೋದು ಸಹಜವಾಗೇ ಇತ್ತು. ಈಗ ಪಾಂಡವಿಗೆ 2 ಪತ್ನಿಯರಿದ್ದರು. ಆಮೇಲೆ ಇವರೆಲ್ಲರಿಗೂ ದ್ರೌಪದಿ ಅಲ್ಲದೆ ಬೇರೆ ಒಬ್ಬೊಬ್ಬ ಹೆಂಡತಿ, ಬೇರೆ ರಾಜಕುಮಾರಿಯರು 5 ಜನಕ್ಕಿದ್ದರು. ಭೀಮನಿಗೆ ಹಿಡಿಂಬೆ ಪತ್ನಿ ಇನ್ನೊಬ್ಬಳಿದ್ಲು. ಹಾಗಾಗಿ ಅದು ಆ ಕಾಲದಲ್ಲಿ ಸಹಜವಾಗಿರ್ತಾಯಿತ್ತು. ಕೃಷ್ಣನಿಗಿದ್ದರು. ಅಷ್ಟು ಬಿಟ್ಟರೆ ಅಲ್ಲೆಲ್ಲೂ ಅವನ ಆ ತರಹದ ಇದೇನೂ ಅಲ್ಲ. ಹೀಗೆ ಅವಳನ್ನು ಸುಭದ್ರೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ದ್ರೌಪದಿಯನ್ನು ಸಮಾಧಾನ ಪಡಿಸ್ತಾನೆ. ದ್ರೌಪದಿ ಸಿಟ್ಟು ಬರುತ್ತೆ ಅಂತೆಲ್ಲ ಬರುತ್ತೆ. ದ್ರೌಪದಿ ಸುಭದ್ರೆಯನ್ನು ಕಳಿಸಿ ಸುಭದ್ರೆ ಅವಳನ್ನು ಸಮಾಧಾನ ಮಾಡುವಾಗ ಮಾಡಿಬಿಡ್ತಾನೆ. ಪರಿಚಯ ಇರುತ್ತಲ್ಲ, ಮುಂಚೆನೆ ಗೊತ್ತಿರುತ್ತಲ್ಲ, ಬಂಧುಗಳಲ್ಲ. ಸುಭದ್ರೆ ದ್ರೌಪದಿ ಆತ್ಮೀಯರಾಗ್ಬಿಡ್ತಾರೆ. ದ್ರೌಪದಿ ಒಪ್ಕೊಳ್ತಾಳೆ. ಅಂದರೆ ಅಲ್ಲಿ ಅದು ಕಾಣಿಸುತ್ತೆ. ದ್ರೌಪದಿಗೆ ಸಿಟ್ಟು ಬರುತ್ತೆ ಅಂತ ಅಂದರೆ ಅವಳು ಅರ್ಜುನನನ್ನು ಬೇರೆಯವ್ರ ಜೊತೆಗೆ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ. ಅಂದರೆ ದ್ರೌಪದಿಗೆ ಅರ್ಜುನನ ಮೇಲೆ ತುಂಬ ಪ್ರೀತಿ ಇತ್ತು ಅಂತ ಅದು ಮುಂದೆ ಬರುತ್ತೆ ಅದು.